Hello, ladies and gentlemen, welcome back. Your favorite ಗೈಸ್, ಇವತ್ತು ನಾನು ಬಂದಿರೋದು ನಮ್ಮ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ ಅಲ್ಲಿ ಸೇಲ್ಸ್ ನಡೀತಾ ಇದೆ. ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಪ್ರೈಮ್ ಇದ್ದವರಿಗೆ. ನಾಳೆ 7th ಲಾಸ್ಟ್ ನಾಡಿದ್ದು. ಓಕೆ, ಸೊ ಅದರಲ್ಲಿ ಯಾವ್ದೆಲ್ಲ ಒಳ್ಳೆ ಆಫರ್ಸ್ ಇದೆ, ಯಾವ್ದೆಲ್ಲ ಒಳ್ಳೆ ಫೋನ್ಸ್ ಇದೆ ಅಂತ ನಾನು ನಿಮ್ಗೆ ಕೇಳಿಕೊಡ್ಲಿಕ್ಕೆ ಬಂದಿದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ಇವಾಗ್ಲೇ ನಿಮ್ಗೆ ಗೊತ್ತು, SSDಗೆ ರ್ಯಾಮಿಗೆಲ್ಲ ಪ್ರೈಸ್ ಹೈಕ್ ಆಗ್ತಾ ಇದೆ. ಇವರೇ ಯಾರು, ಸ್ಯಾಮ್ಸಂಗ್ ನವರು, SK ಹೈನಿಸ್ ನವರು ಮತ್ತೆ ಮೈಕ್ರಾನ್, ಈ 3 ಕಂಪನಿಗಳಾಗಿದೆ. ಎಸ್ಪೆಷಲಿ ಮೇನ್ ಆಗಿ ರ್ಯಾಮ್ ಮತ್ತು SSD ಎಲ್ಲ ಬಿಲ್ಡ್ ಮಾಡುವವರು. ಇವರು ಪ್ರೈಸ್ ಹೈಕ್ ಮಾಡಿದ ಕಾರಣ ಫೋನಿಗೆಲ್ಲ ಪ್ರೈಸ್ ಹೈಕ್ ಆಗ್ತಾ ಇದೆ. ಯಾವತ್ತು ಇದಕ್ಕೆ ಪ್ರೈಸ್ ಕಮ್ಮಿ ಆಗುತ್ತೋ ಅವತ್ತು ಫೋನ್ ಒಂದು ನಾರ್ಮಲ್ ಪ್ರೈಸ್ಗೆ ಬರುತ್ತೆ. ಅಲ್ಲಿ ಅಮೆರಿಕದಲ್ಲಿ ಈಗ ಕೇಸಲ್ಲಿ ಫೈಲ್ ಆಗಿದೆ. ಹಾಗೆ ಒಂದೊಂದು ಕಂಟ್ರಿ ಹಿಂಗೇನೆ ಫೈಲ್ ಮಾಡಿದ್ರೆ ಮೇ ಬಿ ಒಂದು 28 ಇಸವಿಗೆ ಕಮ್ಮಿ ಆಗಬಹುದು. ಅದಕ್ಕಿಂತ ಮುಂಚೆ ನಂಗೆ ಹೋಪ್ ಇಲ್ಲ ಗೈಸ್. AI ಆಗಿದೆ ಮುಖ್ಯವಾಗಿ ಪ್ರೈಸ್ ಹೈಕ್ ಆಗ್ಲಿಕ್ಕೆ ಕಾರಣ. AI ಹೈ ಅಂಡ್ ರ್ಯಾಮ್ ಬೇಕು, SSD ಬೇಕು, ಹಿಂಗನೆಲ್ಲ ಇದೆ. ಓಕೆ, ಅದ್ರಲ್ಲಿ ನಿಮ್ಗೆ ಗೊತ್ತು ಅಂತ ನಾನು ಅನಿಸುತ್ತೇನೆ. ಸೊ ಗೈಸ್, ನಮಗೆ ನೋಡುವ ಇವಾಗ ಯಾವ್ದೆಲ್ಲ ಒಳ್ಳೆ ಪ್ರೈಸಿಗೆ ನಮ್ಗೆ ಇದೆ ಅಂತ ನೋಡುವ. ಆಫರ್ ಪ್ರೈಸ್ ಅಲ್ಲಿ ಅಷ್ಟೇನಾ? ಈ ಪ್ರೈಸಿಗೆ ಇದಿಲ್ಲ. ಇದು ಲಾಂಚ್ ಆದ ಪ್ರೈಸ್ ಇಂದ ಒಂದು ₹1,000 ಕಮ್ಮಿ ಮಾಡಿದ್ದಾರೆ ಅಷ್ಟೇ. ಮತ್ತೆ OnePlus N6 ನೈಸ್, iPhone 16 ಈ ಪ್ರೈಸಿಗೆ ನಿಮ್ಗೆ ಕಣ್ಣು ಮುಚ್ಕೊಂಡು ತಗೊಳ್ಬಹುದು. ಓಕೆ, ಈ ಪ್ರೈಸಿಗೆ ಇದೆ. ಬಟ್ ಇದರ ಆಕ್ಚುಲ್ ಡ್ರಾಬ್ಯಾಕ್ ಏನಂತ ಹೇಳಿದ್ರೆ ಬ್ಯಾಟ್ರಿ ಆಗಿದೆ. ನೀವೊಂದು ಮಿಡಲ್ ಅಂದ್ರೆ ಫುಲ್ ಟೈಮ್ ಫೋನ್ ಅಲ್ಲಿ ಇರುವವರಲ್ಲ, ಒಂದು ಕಮ್ಮಿ ಫೋನ್ ಯೂಸ್ ಮಾಡುವವರು, ಓಕೆ, ಜಸ್ಟ್ ಕ್ಯಾಶುವಲ್ ಆಗಿ ಯೂಸ್ ಮಾಡುವವರು, ಅವರಿಗೆ 2 ಸಲ ಚಾರ್ಜ್ ಮಾಡಬೇಕು. ಹಾಗಿದ್ರೆ ಫುಲ್ ಟೈಮ್ ಇರೋವನಿಗೆ ಒಂದು 4-5 ಸಲ ಬೇಕಾಗ್ಬಹುದು, 4 ಸಲ ಆದ್ರೂ. ಓಕೆ, ಬಟ್ ಈ ಪ್ರೈಸಿಗೆ ಆಕ್ಚುಲ್ ನಿಮ್ಗೆ ಕಣ್ ಮುಚ್ಕೊಂಡು ತಗೊಳ್ಬಹುದು. ₹62,900. ಒಳ್ಳೆ ಡೀಲ್ ಗೈಸ್. ಓಕೆ, ನೋಟ್ C6 ಗ್ಯಾಲಕ್ಸಿ M4 7 ಇದು ಒಳ್ಳೆ ಫೋನ್ ಆಗಿದೆ ಗೈಸ್. ಸ್ಯಾಮ್ಸಂಗ್ ಗ್ಯಾಲಕ್ಸಿ ಇದು 8GB ರ್ಯಾಮ್, 128GB. ಬಟ್ ಇದು 27ಕ್ಕೆ ಇದಿಲ್ಲ. ಇದು ಆಕ್ಚುಯಲ್ ಲಾಂಚ್ ಆದ ಪ್ರೈಸ್ ಆಗಿದೆ 27. ಇದೊಂದು 23ಕ್ಕೆ ಸಿಗುವುದಾದ್ರೆ ಇಟ್ಸ್ ಅ ಗುಡ್ ಫೋನ್. ಓಕೆ, ಇದು 8GB ರ್ಯಾಮ್, 23ಕ್ಕೆ ಸಿಗುವುದಾದ್ರೆ ಇಟ್ಸ್ ಅ ಗುಡ್. ಓಕೆ, ಇದರ ಚಿಪ್ಸೆಟ್ ಸ್ಯಾಮ್ಸಂಗ್ ನವರೇ ಮಾಡುವುದು. OnePlus 13 ಇದು ಒಳ್ಳೆ ಫೋನ್ ಗೈಸ್. 55,000. ಇದೊಂದು 50ಕ್ಕೆ ಸಿಗುವುದಾದ್ರೆ ಗುಡ್. 55 ಓಕೆ, ಗುಡ್ ಪ್ರೈಸ್. ಓಕೆ, ಇದು ಲಾಂಚ್ ಆದಾಗ 65,000 ಆಗಿದೆ ಇದಕ್ಕೆ ಪ್ರೈಸ್ ಇದ್ದದ್ದು. ಆಕ್ಚುಲಿ ಇಟ್ಸ್ ಅ ಗುಡ್ ಫೋನ್. ಕಣ್ ಮುಚ್ಕೊಂಡು ನಿಮ್ಗೆ ತಗೊಳ್ಬಹುದು. ಇಟ್ಸ್ ಅ ಕಿಲ್ಲರ್ ಡೀಲ್ ಆಗಿದೆ. ಓಕೆ, 55,000 ನಿಮ್ಗೆ ತಗೊಳ್ಬಹುದು. ಇದರಲ್ಲಿ 12GB 256 ಹೇಳ್ತೀನಿ. ಕಣ್ ಮುಚ್ಕೊಂಡು ನಿಮ್ಗೆ ಇದು 55,000ಕ್ಕೆ ತಗೊಳ್ಬಹುದು. ಲಾಂಚ್ ಆದಾಗ ಇದಕ್ಕೆ 65,000 ಆಗಿತ್ತು. ಓಕೆ, ಮತ್ತೆ OnePlus Note 6 ಇದು ಕೂಡ ಆಕ್ಚುಲಿ ಗುಡ್ ಫೋನ್ ಗೈಸ್. ಓಕೆ, ಒಳ್ಳೆ ಬ್ಯಾಟರಿ ಲೈಫ್ ಬೇಕಿದ್ರೆ ಈ ಫೋನ್ ಆಗಬಹುದು. ಓಕೆ, ಸ್ಯಾಮ್ಸಂಗ್ ಗ್ಯಾಲಕ್ಸಿ A56 iQOO Z11
IQ 11X ಅಲ್ವಾ ಇದು? ಹೌದು, ಅದೇ 11X 5G. ಇದು 20,000ಕ್ಕೆ ಓಕೆ, ಗುಡ್. ಇದಕ್ಕಿಂತ ಇದು OnePlus L6 ಇದೆ, ಅದಕ್ಕಿಂತ ಬೆಟರ್ ಫೋನ್ ಇದು. ಓಕೆ, ಬಟ್ ಇದು ಬರುವುದು LCD ಡಿಸ್ಪ್ಲೇ ಕಾಣುತ್ತೆ. ಹೌದು, ಎಸ್, ಇಲ್ಲಿದೆ. LCD ಡಿಸ್ಪ್ಲೇ ಆಗಿದೆ ಇದಿರೋದು. ಇಟ್ಸ್ ಅ ಗುಡ್ ಫೋನ್ ಈ ಪ್ರೈಸಕ್ಕೆ. ಇದು 20,000ಕ್ಕೆ ಸಿಗುದಾದ್ರೆ ಇನ್ನು ಏನು ಹೇಳುವುದು, ಇಟ್ಸ್ ಅ ಗುಡ್ ಡೀಲ್, ಕಿಲ್ಲರ್ ಡೀಲ್ ಅಂತ ಹೇಳ್ತೀನಿ. ಓಕೆ, IQ 15R, ಮತ್ತೆ ನಥಿಂಗ್ ಫೋನ್ 3 51ಕ್ಕೆ. 52ಕ್ಕೆ ಅದಿಲ್ಲ. ಓಕೆ, ಇದೊಂದು 30-35 ಈ ಫೋನ್ ಇದೆ, ಅದಕ್ಕಿಂತ ಹೈಗೆ ಇದಿಲ್ಲ. ಓಕೆ, ರೆಡ್ಮಿ ಟರ್ಬೋ 5 ಟರ್ಬೋ ಗೇಮಿಂಗ್, ಬಟ್ OnePlus 15R, OnePlus 13S ಇದು ಕೂಡ ಓಕೆ ಗೈಸ್, 50,000ಕ್ಕೆ ಒಳ್ಳೆ ಫೋನ್. ಓಕೆ, iPhone 13ಗೆ ನಥಿಂಗ್, OnePlus 13 ಇದೇ ಪ್ರೈಸ್ ಅಲ್ವಾ ಹೇಳಿದಲ್ಲಿ ಮೇಲೆ? OnePlus 13 ಎಲ್ಲಿದಪ್ಪ? 55,000. ಓಕೆ, ಅದು ಕೂಡ ಒಳ್ಳೆ ಡೀಲ್, ಇದು ಕೂಡ ಒಳ್ಳೆ ಡೀಲ್. ಬಟ್ ನಂಗೆ ಅನಿಸುತ್ತೆ ಅದು ತಗೊಳ್ಳೋದು ಒಳ್ಳೇದು. iPhone 13 ಇರೋದು, ಇದು 13S ಐಫೋನ್ ಅಲ್ಲ, ಸಾರಿ ಗೈಸ್, ಯಾವ್ದು OnePlus. ಓಕೆ, ಇದು ಕೂಡ ಒಳ್ಳೆ ಚೂಸ್, OnePlus 13S, ಅದು ಕೂಡ ಒಳ್ಳೆಯದು. ಬಟ್ ಅದು ತಗೊಳ್ಳೋದು ಬೆಟರ್. ಅದಕ್ಕೊಂದು ಎಷ್ಟು 5,000 ಜಾಸ್ತಿ ಆಯ್ತು. ಸ್ಯಾಮ್ಸಂಗ್ ಗ್ಯಾಲಕ್ಸಿ A11, ಗ್ಯಾಲಕ್ಸಿ S10, ರೆಡ್ಮಿ ಟರ್ಬೋ, ಸಿಮಿಲರ್ ಟು ಪೋಕೋ X8 Pro ಇದೆಯಲ್ಲ, ಸೇಮ್ ಫೋನ್, ಕಂಪನಿ ವ್ಯತ್ಯಾಸ ಅಂತ ಹೇಳ್ತೀನಿ. ಓಕೆ, ಇದಕ್ಕೆ 41,000. 41,000 ಲಾಂಚ್ ಪ್ರೈಸ್ ನೋಡ್ತೇನೆ. ರೆಡ್ಮಿ ಟರ್ಬೋ 5 ಲಾಂಚ್ ಪ್ರೈಸ್ 36,000ಕ್ಕೆ ಲಾಂಚ್ ಆದ ಫೋನ್ಗೆ 5,000. ಯಾವಾಗ ಲಾಂಚ್ ಆದದ್ದು? June 16ಗೆ ಲಾಂಚ್ ಆಗಿ ಈಗ 5,000 ಇನ್ಕ್ರೀಸ್ ಆಗಿದೆ. ಹಿಂಗೆ ಹೋದ್ರೆ ಯಾರು ಇಲ್ಲವಾ ಮಾತಾಡ್ಲಿಕ್ಕೆ? ಹೀಗೆ ಫೋನಿಗೆ ಜಾಸ್ತಿ ಮಾಡ್ತಾ ಹೋದ್ರೆ ಎಂತ ಇದು? ಕಾರ್ ತಗೊಳ್ಳೋ ಪ್ರೈಸಿಗೆ ಫೋನ್ ಬರುತ್ತೆ ಅಲ್ವಾ ಮತ್ತೆ?
Ryzen 1,60,000. Friend also stuff. OnePlus Pad 2 ಬೆಸ್ಟ್ ಟ್ಯಾಬ್ ಗೈಸ್, ತಗೊಳ್ಬಹುದು. ಗೇಮಿಂಗ್ ಪರ್ಫಾರ್ಮೆನ್ಸ್ ಒಳ್ಳೆ ಕೊಡುತ್ತೆ. ಓಕೆ, OnePlus Pad 2 ಈ ಪ್ರೈಸಿಗೆ ಇದು ನಿಮ್ಗೆ ಒಳ್ಳೆ ಮೂವಿ ನೋಡ್ಲಿಕ್ಕೆ, ಒಳ್ಳೆ ಗೇಮ್ ಆಡ್ಲಿಕ್ಕೆ, ಎಡಿಟಿಂಗ್ ಮಾಡ್ಲಿಕ್ಕೆ ಎಲ್ಲ ಇದು ಒಳ್ಳೆ ಚೂಸೇಸ್. ನಿಮ್ಗೆ ತಗೊಳ್ಬಹುದು ಈ OnePlus Pad 2. ಓಕೆ, iQOO 15 ಇದು ಲಾಂಚ್ ಆದಾಗ 70,000. ಓಕೆ, ಇದಕ್ಕೆ 76,000. Xiaomi Pad 7 ಇದು ಒಳ್ಳೆ ಟ್ಯಾಬ್ ಗೈಸ್, ಬಟ್ ಇದರಲ್ಲಿ ಗೇಮಿಂಗ್ ಪರ್ಫಾರ್ಮೆನ್ಸ್ ಏನಿಲ್ಲ. ಗೇಮಿಂಗ್ ಪರ್ಫಾರ್ಮೆನ್ಸ್ ನಿಮ್ಗೆ ಬೇಕಾದ್ರೆ OnePlus Pad 2ಗೆ ಅದು ಒಳ್ಳೆಯದು. ಎಲ್ಲ ಇದ್ರೆ ಜನರಲಿ ಎಡಿಟಿಂಗ್, ಮೂವಿ ನೋಡ್ಲಿಕ್ಕೆಲ್ಲ ಇದು ಓಕೆ. Xiaomi Pad 7 ಓಕೆ, ಇಟ್ಸ್ ಅ ಗುಡ್ ಡೀಲ್. ಓಕೆ, ಎಡಿಟಿಂಗ್ ಇದು ಹೈ ಎಂಡ್ ಎಡಿಟಿಂಗ್ ಆಗಲ್ಲ. ಓಕೆ, ಮತ್ತೆ ಸ್ಟಫ್ Lenovo Yellowkey, ಅಪ್ಪ ಇಂಟೆಲ್ ಕೋರ್ i7 ಎಲ್ಲಕ್ಕೆ ಒಳ್ಳೆ ಗೇಮಿಂಗ್ ಲ್ಯಾಪ್ಟಾಪ್ ಆಗಿತ್ತು. ಇಂಟೆಲ್ HX ಸೀರೀಸ್ ಆ ಪ್ರೈಸ್ ಈಗಿಲ್ಲ ಗೈಸ್. ಯಾವ್ದು ಸ್ಯಾಮ್ಸಂಗ್ S26 Ultra, OnePlus Pad Lite. ಎಂತ ಇಲ್ವಾ ಯಾವ್ದು ಆಫರ್ಸ್? ಹೆಸರಿಗೆ ಆಫರ್ಸ್ ಇದೆ ಅಂತ ಅನ್ನಿಸುತ್ತೆ. iQOO Neo 10 30ಕ್ಕೆ ಲಾಂಚ್ ಆದದ್ದು. ಈಗ ಅದರ ಬೆಲೆ 42,000. ಬೇಡ ಗೈಸ್, ಬೇಡ. ಆಫರ್ ಏನು ಇಲ್ಲವೇ ಫೋನಿಗೆ? Redmi 15C ಅಪ್ಪ, S26 5G ಗೈಸ್ ಒಳ್ಳೆ ಡೀಲ್ ಆಯ್ತಾ. 80,000ಗೆ ಇದಾಗೊಳ್ಬಹುದು. Vivo X300 FE 5G ಕ್ಯಾಮರಾ ಸೆಂಟ್ರಿಕ್ ಫೋನ್. ಓಕೆ, ಲಾಂಚ್ ಆದಾಗ ಎಷ್ಟು ಪ್ರೈಸ್ ಇತ್ತು? Vivo X300 FE ಲಾಂಚ್ May 6 80,000ಕ್ಕೆ. ಓಕೆ, 12,256ಗೆ, 12,512ಗೆ 90,000. ಈಗ 12,256ಗೆ. ಅಂದ್ರೆ ಲಾಂಚ್ ಆದಾಗ ಇಷ್ಟಿತ್ತು, ಈಗ ಆಕ್ಚುಲಿ ಇದು ಪ್ರೈಸ್ ಜಾಸ್ತಿ ಆಗೋದು ಇದಕ್ಕೆ, SSD ಮತ್ತು ರಾಣಿಗೆ. ದಟ್ ಇಸ್ ದ ಪ್ರಾಬ್ಲಮ್. ಮಟ್ಟುಡು ಕೇಳೋರು ಯಾರಿಲ್ಲ. ಇಂಡಿಯಾದಲ್ಲಿ ಏನು ಮಾಡಿದ್ರು ಆಗುತ್ತೆ. ಈಗ ಪ್ರೈಮ್, ಅಮೆಝಾನ್ ಪ್ರೈಮ್ ನಾಗ ಆಗ್ತಾನೆ ಹಂಗೆ. ಫಾರಿನ್ ಕಂಟ್ರಿ ಅಲ್ಲಿ ಪ್ರೈಮ್ ತಗೊಂಡ್ರೆ ಇಲ್ಲಿ ಸ್ವಲ್ಪ ಆದ್ರೆ ಚೀಪಿಗೆ ಸಿಗುತ್ತದೆ, ಬೇರೆ ವಿಷಯ.
ಬಟ್ ಪ್ರೈಮ್ ತಗೊಂಡ್ರೆ ಇಲ್ಲಿ ಆಡ್ಸ್ ಬರುತ್ತೆ, ಅಲ್ಲಿ ಪ್ರೈಮ್ ಅಲ್ಲಿ ಆಡ್ ಬರಲ್ಲ. ಇನ್ನು ಇಲ್ಲಿ ಪ್ರೈಮ್ ತಗೊಂಡು ಆಡ್ಸ್ ಬಂದು ಆ ಆಡ್ಸ್ ಅನ್ನು ಇಲ್ಲದ ಮಾಡ್ಲಿಕ್ಕೆ ಇನ್ನು ಎಕ್ಸ್ಟ್ರಾ ಪೇಮೆಂಟ್ ಮಾಡ್ಬೋದು. ಕೇಳುವವರು ಯಾರು ಇಲ್ಲ. ದ್ಯಾಟ್ ಇಸ್ ದ ಪ್ರಾಬ್ಲಮ್. ಏನೇ ಫೋನ್ ಇಲ್ಲವಾ? 15,000 ಲ್ಯಾಪ್ಟಾಪ್, ಸಾರಿ 1,54,000 ಆವರೇಜ್ T6. 1,54,000 ಪ್ರೈಸ್. ಈಗ ಆಯ್ತಾ, ಮುಗೀತಾ ಆಫರ್ಸ್ ಎಲ್ಲ? ಇನ್ನು ಆಗ್ಬೇಕಲ್ಲ. Xiaomi 17T ಎಲ್ಲ ಎಲ್ಲಿದೆ? Xiaomi 17T. ಗೈಸ್, ಇದು ಒಳ್ಳೆ ಫೋನ್ ಆಯ್ತಾ. ಇದು ಇದರಲ್ಲಿ 12 ಮೆಗಾ ಪಿಕ್ಸೆಲ್ ನ ಅಲ್ಟ್ರಾ ವೈಡ್ ಬರುತ್ತೆ. 50 ಮೆಗಾ ಪಿಕ್ಸೆಲ್ ನ ಸೆನ್ಸರ್ ಇದೆ. ಬಟ್ ಇದರಲ್ಲಿ ಡ್ರಾಬ್ಯಾಕ್ ಏನು ಅಂತ ಹೇಳಿದ್ರೆ, ಇದು ಬಿಲ್ಟ್ ಕ್ವಾಲಿಟಿ ಪ್ಲಾಸ್ಟಿಕ್ ಆಗಿರುತ್ತೆ. ನಿಮ್ಗೆ ಅದು ವಿಷಯ ಅಲ್ಲದಿದ್ರೆ ಆಕ್ಚುಲಿ ಇಟ್ಸ್ ಅ ಗುಡ್ ಥಿಂಗ್. Xiaomi 17T. ಓಕೆ, 12,256. ನಾನು ಆವಾಗ ನೋಟ್ ಮಾಡಿದ್ದೆ, ಅದಕ್ಕೆ ಕೆಳಗೆ ನೋಡ್ತಾ ಇರ್ತೀನಿ. ಮತ್ತೆ ಆವಾಗ ಒನ್ ಪ್ಲಸ್ ನೋಡ್ ಇದೆಯಲ್ಲ, ಒನ್ ಪ್ಲಸ್ ನೋಟ್ CE6, ಇದು ಒಂದು 30,000 29,000ಕ್ಕೆ ಇಟ್ಸ್ ಅ ಗುಡ್, ತಗೊಳ್ಬಹುದು. ಓಕೆ, 32ಕ್ಕೆ ಇಲ್ಲ, 2,000 ಕಮ್ಮಿ ಆಗ್ಬೇಕು ಅಂದ್ರೆ ಗುಡ್ ಫೋನ್ ತಗೊಳ್ಬಹುದು ನಿಮ್ಗೆ. ಓಕೆ, ಐಕ್ಯೂ Neo 10 ಮುಗೀತು ಗೈಸ್, ಪ್ರೈಮ್ ಡೇಟ್ ಗೆ ಮುಗೀತು. ಲ್ಯಾಪ್ಟಾಪ್ ಏನಾದ್ರೂ ಇದೆಯಾ? ಎಲ್ಲೋಚಿ ನೋಡುವ. ಎಲ್ಲೋಕ್ಕೆ 1,000, 1,00,000. 12th ಜನರಿಗೆ 86,000ವಾ? NVIDIA RTX 356GB 65,000ಕ್ಕೆ ಇದ್ದದ್ದು ಗೈಸ್. ಎಂತದ್ದು ಲಾಂಚ್ ಆಗ ಇದು ನೋಡುವ, ಲಾಂಚ್ ಪ್ರೈಸ್. ಕಾಪಿ ಲಿಂಕ್ ಟೆಕ್ಸ್ಟ್ ಎಲ್ಲಿ ಬಾವ, ಎಲ್ಲಿದೆ? ಇದು ಲಿಂಕ್ ಬಂದು ಹಾಕಿದೆ ಗೈಸ್, ಸಾರಿ. Lenovo LOK 2024 12th Gen. Lenovo LOK 12th Gen 2024 launch price. 65,000ಕ್ಕೆ ಲಾಂಚ್ ಆದದ್ದು. ಓಕೆ, ಈಗ ಇದರ ಪ್ರೈಸ್ 87,000. 65,000ಕ್ಕೆ ಒಳ್ಳೆ ಚಾಯ್ಸ್ ಆಗಿತ್ತು ಗೈಸ್, ಗೇಮಿಂಗ್ ಪರ್ಫಾರ್ಮೆನ್ಸ್. ಓಕೆ, ಮತ್ತೆ ಬ್ರ್ಯಾಂಡೆಡ್ ಅಲ್ಲಿ ಲ್ಯಾಪ್ಟಾಪ್ ಎಲ್ಲ ಇರುವುದು ನಂಗನ್ಸುತ್ತೆ ಅಲ್ಲ, ಆಫೀಸ್ಗೆ ಯೂಸ್ ಮಾಡೋದು ಕಾಣುತ್ತೆ ಅದೆಲ್ಲ. ಎಂತದ್ದ ಫುಲ್ ಹೋಮ್ ಅಪ್ಲಿಯನ್ಸ್. ಇರ್ಲಿ ಗೈಸ್, ನಮ್ಗೆ ಇದು ನೋಡುವ, ಯಾವ್ದು ಫ್ಲಿಪ್ಕಾರ್ಟ್ ಅಲ್ಲಿ, ಫ್ಲಿಪ್ಕಾರ್ಟ್ ಸೇಲ್. ಫ್ಲಿಪ್ಕಾರ್ಟ್ ಗೋಟ್ ಸೇಲ್, ಗೋಟ್ ಸೇಲ್. ಮತ್ತೆ ನಿಮ್ಮ ಹತ್ರ ICICI, ಫ್ಲಿಪ್ಕಾರ್ಟ್, ಬಾಬ್ ಕಾರ್ಡ್, ಇದರಲ್ಲ ಕ್ರೆಡಿಟ್ ಕಾರ್ಡ್ ಅಲ್ಲಿ ಇದ್ರೆ ತುಂಬಾ ಆಫರ್ ಅಲ್ಲಿ ನಿಮ್ಗೆ ಸಿಗ್ಬಹುದು ಗೈಸ್. ಅಲ್ಲದಿದ್ರೆ ಇದು ಇವರ ಕೊಡುವ ಆಫರ್ ಎಲ್ಲ ನಮ್ಗೆ
ಯಾವತ್ತಕ್ಕೂ ಆಗಲ್ಲ. ಈಗ ಮತ್ತೆ ಆಫರ್ ಕೊಡೋದು ಹೆಂಗೆ ಗೊತ್ತಾ, ಇವರು ಲಾಸ್ಟ್ ಟೈಮ್ ಲಾಂಚ್ ಮಾಡಿದ ಪ್ರೈಸ್ ಅನ್ನು ಈಗ ಆಫರ್ ಇಂದ ಕೊಡ್ತಾ ಇದ್ದಾರೆ. ಅದೇ ಆಕ್ಚುಲಿ ಪ್ರೈಸ್. ಅದಕ್ಕಿಂತ ಆಫರ್ ಕೊಟ್ರೆ ತಗೊಳ್ಬಹುದಿತ್ತು. ಬಟ್ ವಾಟ್ ಟು ಡು, ಒಬ್ವಿಯಸ್ಲಿ SSD RAM. ಎಲ್ಲಪ್ಪ ಇದೆಂತ ಪೇಜ್ ಬಾ. ಇಂಟೆಲ್ ಕೋರ್ TCL ನಥಿಂಗ್. iPhone 17, it's a good price. ಓಕೆ, iPhone 17. ಆಗ ನಾನು 16 ಹೇಳಿದೆಲ್ಲ, ಅದನ್ನು ಬಿಡಿ, ಇದು ತಗೊಳ್ಳುವ. ಕಣ್ ಮುಚ್ಕೊಂಡು ತಗೊಳ್ಳಿ. iPhone 17 73ಕ್ಕೆ ಕಣ್ ಮುಚ್ಕೊಂಡು ನಿಮ್ಗೆ ತಗೊಳ್ಬಹುದು. ಓಕೆ, 16 ಅಲ್ಲಿಗೆ ಬಿಸಾಡಿ. ಈ ಪ್ರೈಸಿಗೆ ಅದಿದೆ. ಇದು ಕೂಡ ಹಂಗೇನೆ 2 ಸಲ ಚಾರ್ಜ್ ಮಾಡಬೇಕು. iPhone 17 ಯೂಸ್ ಮಾಡುವವರೆಲ್ಲ ಹೇಳಿದ್ದಾರೆ. ಓಕೆ, 73,900 ನಿಮ್ಗೆ 16 ನಾ ಹೇಳಿದೆ ಅಲ್ಲ, ಅದು ಬಿಸಾಡಿ ಇದಾಗೊಳ್ಳಿ 17 ಅನ್ನು. ಇಟ್ಸ್ ಆಕ್ಚುಲಿ ಗುಡ್ ಪ್ರೈಸ್. ಸ್ಯಾಮ್ಸಂಗ್ ಗ್ಲೋವಿಯಾ ಎಡ್ಜ್ ಫ್ಯೂಷನ್, ಮಾಡೆಲ್ ಎಡ್ಜ್ ಫ್ಯೂಷನ್ 36,000. ಅಲ್ಲಿ ಎಷ್ಟು ಕೊಟ್ಟದ್ದು? ಅಷ್ಟೇ ಕೊಡ್ತೀನಿ ಅಂತ. ಇದೆಲ್ಲ ಬ್ಯಾಂಕ್ ಆಫರ್ ಹಂಗೆ ಹಿಂಗೆಲ್ಲ ಮಾಡಿ ಗೈಸ್. 29. ಓಕೆ, ಮೋಟೋರೋಲಾ ಎಡ್ಜ್ 70 ಫ್ಯೂಷನ್ ಅಲ್ಲಿ 29. ಓಕೆ, ಎಂತದ ಎಲ್ಲದಕ್ಕೂ ಒಂದೇ ಪ್ರೈಸಾ? ಇಟ್ಸ್ ಅ ಗುಡ್, ತಗೊಳ್ಬಹುದು ಗೈಸ್ ಇದು. ಓಕೆ, ತಗೊಳ್ಬಹುದು. ಬಟ್ ಅದಕ್ಕಿಂತ ಬೆಟರ್ ಅಲ್ಲಿ ಇದೆ ಅದರ್ ಫೋನ್. ಮತ್ತೆ OnePlus Bud 4 ಅದು ಒಳ್ಳೇದಿದೆ. ಓಕೆ, ಈಗ ಇಲ್ಲಿ ಕಾಣ್ತಾ ಇಲ್ಲ ಆಫರ್ ಅಲ್ಲಿ, ಹಾಗೆ ಇತ್ತು. ಗ್ಯಾಲಕ್ಸಿ S25 ಈ ಪ್ರೈಸಿಗೆ ನೀವು ಇದು ತಗೊಳ್ಳೋದಕ್ಕಿಂತ ಬೆಟರ್ ನಥಿಂಗ್. ಅಲ್ಲಿ ನಾನು 54,000ಕ್ಕೆ ಸಮಥಿಂಗ್ ಹೇಳಿದೆ ಅಲ್ಲ ಅವಾಗ. ಯಾವುದು ನಥಿಂಗ್ ಅಲ್ಲ, ಅದು OnePlus 13, ಸಾರಿ, ಅದು. ಓಕೆ, ಈ ಪ್ರೈಸಿಗೆ. ಓಕೆ, ಬೇರೆ ಏನಪ್ಪಾ, ನಥಿಂಗ್ 4A 33,000ಕ್ಕೆ. ನಥಿಂಗ್ 4B 7th ಜುಲೈಗೆ ಲಾಂಚ್. ಇದು ಒಂದು ಲಾಂಚ್ ಆಗುವಾಗ 35,000-40,000 ಕೇಳ್ತಾರೆ. ಓಕೆ, ಕೇಳಿ ಹೇಗೆ ಹೇಳ್ತಾರೆ ನೋಡಿ. 7 ಜುಲೈಗೆ ಎಂತ 4 to 5 PM ಅಷ್ಟು ಅಂತದ. ಲೀಜಿಯನ್ ಪ್ರೋ ಇದಲ್ಲ ಆಫೀಸ್ ಸೆಂಟ್ರಿಕ್ ಫೋನ್, ಗೇಮಿಂಗ್ ಫೋನ್, ಸಾರಿ ಗೇಮಿಂಗ್ ಲ್ಯಾಪ್ಟಾಪ್ ಅಂತ ಹೇಳಲಿಕ್ಕಿಲ್ಲ. ಅದು ಸ್ಮಾರ್ಟ್ ಟಿವಿ TCL ಬೊಂಬೈ ಎಡ್ಜ್ ಫ್ಯೂಷನ್ 1,500. iPhone 17 1,000 ಎಕ್ಸ್ಚೇಂಜ್ ಆಫರ್ ಇದೆ. ನಥಿಂಗ್ 4A ಇದೆ ಅಲ್ಲ, ಇದು ಗುಡ್ ಫೋನ್ ಆಯ್ತಾ. ಒಂದು 128ಕ್ಕೆ ಅಷ್ಟಲ್ವಾ. 256 ಔಟ್ ಆಫ್ ಸ್ಟಾಕ್. ಬಟ್ ನಾ ಹೇಳ್ತೀನಿ ಇದು ಗುಡ್ ಫೋನ್. ಬಟ್ ಇದು 128 GB ಆಗಿದೆ. ಈ ಆಫರ್ ಅಲ್ಲಿ ಸಿಗ್ಬೋದು. ನಂಗೆ ಅನ್ಸೋದು ಅದೆಲ್ಲ ಬ್ಯಾಂಕ್ ಆಫರ್ ಆಗಿರ್ಬೋದು. ಇದು ಎಲ್ಲಿಗಪ್ಪ ಮೇಲೆ ಹೋಗೋದು. ಓಕೆ, ಇಲ್ಲಪ್ಪ. ನಥಿಂಗ್ 4A 33,000.
ಬಟ್ 128 GB. ಓಕೆ, ಅದು ನಿಮ್ಗೆ ವಿಷಯ ಎಲ್ಲ ಇದ್ರೆ ಇಟ್ಸ್ ಎ ಗುಡ್ ಫೋನ್. ಎಡ್ಜ್ ಪ್ರೋ 17 Pro T4 ಲೈಟ್, ರಿಯಲ್ಮಿ P4 X5G Moto G3 7 ಪವರ್. ಇದು ತಗೊಳ್ಬೋದು ಗೈಸ್. ಇದು ಕಣ್ಣು ಮುಚ್ಕೊಂಡು ನಿಮ್ಗೆ ತಗೊಳ್ಬೋ ಅಂತ ಹೇಳಿದ್ರೆ ಬೆಸ್ಟ್ ಡೀಲ್ ಆಗಿರುತ್ತೆ, ಕಿಲ್ಲರ್ ಡೀಲ್ ಅಂತ ನಾನು ಹೇಳ್ತೀನಿ. ಇನ್ನು ಆಗ್ಬೇಕಲ್ಲ, ನಾನು ತುಂಬಾ ನೋಡಿದೀನಿ ಗೈಸ್, ಬಟ್ ಇವಾಗ ಕಾಣಿಸ್ತಾ ಇಲ್ಲ ಯಾವುದು. ರಿಯಲ್ಮಿ GT 70 ಇದು ಈ ಪ್ರೈಸಿಗೆ ಒಳ್ಳೆಯದು. ಪರ್ಫಾರ್ಮೆನ್ಸ್ ಬೇಸ್ಡ್, ಗೇಮಿಂಗ್ ಬೇಸ್ಡ್. ಓಕೆ, 8GB 256. ಓಕೆ, ಗೇಮಿಂಗ್ ಬೇಸ್ಡ್ ಮತ್ತು ಪರ್ಫಾರ್ಮೆನ್ಸ್ ಗೆ ಇಟ್ಸ್ ಆಕ್ಚುಲಿ ಗುಡ್ ಪ್ರೈಸ್. ಓಕೆ, ಈ ಫೋನ್ ರಿಯಲ್ಮಿ GT 70 ಕಲರ್ ಚೇಂಜ್ ಆಗುವಾಗ ಹಂಗೆ ಇತ್ತು, ಅಲ್ಲಲ್ಲ GB ರ್ಯಾಮ್ ವ್ಯತ್ಯಾಸ ಇದೆ. ಓಕೆ, ಬೆಸ್ಟ್ ಸೆಲ್ಲರ್. 12GB ಇದೆ. ಮತ್ತೆ ಮೋಟೋರೋಲಾ ಎಡ್ಜ್ 60 Pro. ಇದು ಕೂಡ ಗುಡ್. ಇದರಲ್ಲಿ 10 MP ನ ಟೆಲಿಫೋಟೋ ಒಂದು ಮೈನಸ್ ಪಾಯಿಂಟ್ ಇದ್ರೆ ಬಾಕಿ ಎಲ್ಲ ಈ ಪ್ರೈಸ್ಗೆ ಇಟ್ಸ್ ಗುಡ್. ಓಕೆ, ಅದೇ 10 MP ಇದು ಟೆಲಿಫೋಟೋ, ಅದೊಂದು ಮೈನಸ್ ಪಾಯಿಂಟ್. ಬಾಕಿ ಎಲ್ಲ ಈ ಪ್ರೈಸಿಗೆ ಇದೆ, ಇದು ತಗೊಳ್ಬಹುದು ನಿಮ್ಗೆ. ಓಕೆ, ರಿಯಲ್ಮಿ P3 ಅಲ್ಟ್ರಾ 25,000ಕ್ಕೆ ಇದು ಕೂಡ ಒಳ್ಳೆಯದೇ. ಓಕೆ, ಡಿಮೆನ್ಸಿಟಿ 8350 ಅಲ್ಟ್ರಾ ಪ್ರೊಸೆಸರ್. ಏನು ಅಂತ ಹೇಳೋದು, ಆಕ್ಚುಲಿ ಈ ಪ್ರೈಸಿಗೆ ಇದೆ. ಲಾಂಚ್ ಆದಾಗ ಪ್ರೈಸ್ ಇದಲ್ಲ, ಬಟ್ ಅಪ್ ಟು 17,650 ಆಫರ್ ಆನ್ ಎಕ್ಸ್ಚೇಂಜ್ ಇದೆ ಗೈಸ್. ಬ್ಯಾಂಕ್ ಆಫರ್ ಆಗಿ ಇನ್ನೂ ಕಮ್ಮಿ ಆಗ್ಬೋದು, ತಗೊಳ್ಬಹುದು. ಅದ ಆಫರ್ ಎಲ್ಲ ನಿಮ್ಗೆ ಕ್ಲೈಮ್ ಮಾಡ್ಲಿಕ್ಕೆ ಆಗುದಾದ್ರೆ ಕಣ್ಣು ಮುಚ್ಕೊಂಡು ತಗೊಳ್ಬಹುದು. ಇನ್ನೊಂದು ಒಪ್ಪೋ ರೆನೋ, ಅದೇ 15 5G. ಇದು ಸೆಂಟ್ರಿಕ್ ಕ್ಯಾಮರಾ ಸೆಂಟ್ರಿಕ್ ನಿಮ್ಗೆ ಬೇಕು ಅಂತಿದ್ರೆ ಇದು ಒಳ್ಳೆ ಫೋನ್. ಓಕೆ, ಕ್ಯಾಮರಾ ಸೆಂಟ್ರಿಕ್ ಫೋನ್ ನೋಡುದಾದ್ರೆ. ಇನ್ನೊಂದಿದೆ ವಿವೋ T4 Pro. ವಿವೋ T4 Pro ಇದೆ. ವಿವೋ T4 Pro 3 ಲೆಫ್ಟ್ ಇದೆ. ಓಕೆ, ಇದು ಆಕ್ಚುಲಿ ಗುಡ್ ಫೋನ್, ತಗೊಳ್ಬಹುದು. ಇದರಲ್ಲೂ ಸಹ ಎಕ್ಸ್ಚೇಂಜ್ ನಿಮ್ಗೆ ಕಾಣುತ್ತೆ ಅಪ್ ಟು 21,300 ಆಫರ್ ಆನ್ ಎಕ್ಸ್ಚೇಂಜ್. ಓಕೆ, ಇಟ್ಸ್ ಆಕ್ಚುಲಿ ಗುಡ್ ಫೋನ್. ಓಕೆ, ನಾನು ಮೊನ್ನೆ ನೋಡುವಾಗ ಈ ಫೋನ್ ಇರ್ಲಿಲ್ಲ, ಕರೆಂಟ್ ಅವೈಲೇಬಲ್ ಇದು ಇರಲ್ಲ ಇದಕ್ಕೆ ಈ ಪ್ರೈಸಿಗೆ ಇದು ಕೊಡಲ್ಲ. ಬಟ್ ಇದು ಏನು ವ್ಯತ್ಯಾಸ ಏನಾದ್ರೂ ಇದೆ ನೋಡ್ತೀನಿ. 8GB 256, 17.2, 50MP, 2MP, 50MP, 32MP, 6500, 7Gen 4, 1 year 95. ಏನ್ ವ್ಯತ್ಯಾಸ ಇಲ್ಲ, ಕಲರ್ ಮಾತ್ರ ವ್ಯತ್ಯಾಸ. ಓಕೆ, ಇಟ್ಸ್ ಆಕ್ಚುಲಿ ಗುಡ್ ಫೋನ್, ತಗೊಳ್ಬಹುದು. ಇನ್ನೊಂದು ಯಾವ್ದು ಅಂತ ಹೇಳಿದ್ರೆ ಒಪ್ಪೋ ರೆನೋ 14.
ಒಪ್ಪೋ ರೆನೋ 14 ಇದು ಕೂಡ ಆಕ್ಚುಲಿ ಕ್ಯಾಮೆರಾ ಸೆಂಟ್ರಿಕ್ ಫೋನ್, ತಗೊಳ್ಬಹುದು, ಗುಡ್ ಪ್ರೈಸ್. ಓಕೆ, ಮತ್ತೆ X95 ಮತ್ತು X9 ಒಪ್ಪೋ. ಇದೆ 9s ಮತ್ತು 9 ಇದೆ. ಇಲ್ವಾ? ಒಪ್ಪೋ X9s ಇಲ್ವಾ? ಮೇನ್ ಒಪ್ಪೋ 59X ಮೈನಸ್ ಇಲ್ಲ, ಹೋಯ್ತಾ? ಓ, ನಾಟ್ ಅವೈಲೇಬಲ್ ಗೈಸ್. ಇದೆಲ್ಲ ಆಕ್ಚುಲಿ ಗುಡ್ ಫೋನ್. ಓಕೆ, ಇನ್ನು ಕೂಡ 16 ಐಫೋನ್ 16 ಎಷ್ಟಿದೆ ಅಮೆಝಾನ್ ಅಲ್ಲಿ? ಎಷ್ಟಿತ್ತಲ್ಲ, ಒಂದು ಇಪ್ಪರ್ ಮಾಡಿದ ಕೀಬೋರ್ಡ್ ಸರಿ ಮಾಡ್ಲಿಕ್ಕೆ ಆಗಲ್ಲ, ಜಸ್ಟ್ ತಗೊಳ್ಬಹುದು ಗೈಸ್. ಓಕೆ, ಇದಕ್ಕಿಂತ ಆಫರ್ ಅಲ್ಲಿದೆ ಅಲ್ಲ ಅಮೆಝಾನ್ ಅಲ್ಲಿ, ಅದರಲ್ಲಿ ತಗೊಳ್ಬಹುದು. ಮತ್ತೆ S25 FE ಇದು ಆಕ್ಚುಲಿ 48,000ಕ್ಕೆ ಒಳ್ಳೆ ಫೋನ್ ಆಯ್ತಾ. S25 ರಿಯಲ್ಮಿ P4. ಓಕೆ, ಅದು ಹಾಗೆ ಹೇಳಿದ್ದೀನಿ. ಓಕೆ, ಗುಡ್ ಬ್ಯಾಟರಿ ಲೈಫ್. ಪೋಕೋ X8 Pro, ಇದು ಆಕ್ಚುಲಿ ಗುಡ್ ಫೋನ್, ಬಟ್ ಇದು 128ಕ್ಕೆ ಅಲ್ಲ, 128ಕ್ಕೆ ಎಷ್ಟು? 128 ಇಲ್ಲ, ಇದು ಆಕ್ಚುಲಿ ಗುಡ್ ಫೋನ್ ಆಯ್ತಾ. ಇದು ಮತ್ತೆ ಆವಾಗ ನಾನು ಒಂದು ಹೇಳಿದ್ಯಲ್ಲ ಮೊದಲನೇದಾಗಿ, ನಥಿಂಗ್ ಅಲ್ಲ, ಯಾವುದು, ರೆಡ್ಮಿ ಟರ್ಬೋ. ಹೌದು, ರೆಡ್ಮಿ ಟರ್ಬೋ. ಅದು ಇದು ಏನಂತ ಹೇಳೋದು, ಪಿನ್ಸ್ ಅಂತ ಹೇಳ್ಬಹುದು, ಕಂಪನಿ ಬೇರೆ ಬೇರೆ ಅಂತ. ಓಕೆ, ಇಷ್ಟೇನ ಆಫರ್ ಇರುವುದು? ಗೇಮಿಂಗ್ ಲ್ಯಾಪ್ಟಾಪ್ ಆದ್ರೆ ಇದೆ ಅಂತ ನೋಡುವ. ಲ್ಯಾಪ್ಟಾಪ್ಸ್ Asus TUF Gaming Ryzen 7 16GB Windows 11 4GB. Pictures 1,14,000. ಎಲ್ಲೋಕಿ ಅಷ್ಟೇ, ಎಲ್ಲೋಕಿ ಒಳ್ಳೆ ಇದೆ, ಅದಕ್ಕೆ ಎಲ್ಲೋಕಿ. ಬಟ್ ಆಕ್ಚುಲಿ ಎಲ್ಲೋಕ್ಯೂ 13th Gen 80,000 60,000 ಇಲ್ಲವಾ? $60,000ಕ್ಕೆ ಇದ್ದ ಲ್ಯಾಪ್ಟಾಪ್ಸ್ ಯಾವುದು ಈಗ ಸಿಗಲ್ಲ. ಇದು ಹಿಂಗೇನೆ ಹೋಗುತ್ತೆ ಗೈಸ್. ಎಲ್ಲಾದ್ರೂ ಒಂದು ರ್ಯಾಮಿಗೆ ಮತ್ತು ಇದಕ್ಕೆ ಎಷ್ಟು ಸಿಗಲ್ಲ. ಯಾವಾಗ ಬೆಲೆ ಕಡಿಮೆ ಆಗುತ್ತೆ ಆವಾಗ ತಗೊಳ್ಬಹುದು, ಇಲ್ಲ ಇದ್ರೆ ತಗೊಳ್ಳಿಕ್ಕೆ ಆಗಲ್ಲ. ಮತ್ತೆ ನನ್ನ ಬೇರೊಂದು ಅಡ್ವೈಸ್, ಫ್ಲಿಪ್ಕಾರ್ಟ್ ಅಲ್ಲಿ ಈಗಲೂ ಸಹ ಸ್ಕ್ಯಾಮ್ ನಡೀತಾ ಇದೆ. ಹೇಗಂತ ಹೇಳಿದ್ರೆ, ಬಿಗ್ ಬಜೆಟ್ ಫೋನ್ ಕಮ್ಮಿ ಬಜೆಟ್ಗೆ ಆಫರ್ ಅಂತ ಕೊಡ್ತಾರೆ. ಮತ್ತೆ ಆರ್ಡರ್ ಮಾಡಿದ ಮೇಲೆ, ನಾವು ಪೇಮೆಂಟ್ ಮಾಡಿದ ಮೇಲೆ ಅವರು ಅದನ್ನು ರೀಫಂಡ್ ಅಂತ ಮಾಡ್ತಾರೆ. ಓಕೆ, ಸೊ ಆ ಒಂದು ಸ್ಕ್ಯಾಮ್ ಫ್ಲಿಪ್ಕಾರ್ಟ್ ಅಲ್ಲಿ, ಅಷ್ಟು ದೊಡ್ಡ ಕಂಪನಿ ಆದ ಫ್ಲಿಪ್ಕಾರ್ಟ್ ಅಲ್ಲಿ ನಡೀತಾ ಇದೆ. ಸೊ ಜಾಗೃತ ಆಗಿರಿ. ಓಕೆ, ಒಂದದು. ಇನ್ನೊಂದು, ನಿಮ್ಗೆ ಹಾಗೆ ಏನಾದ್ರು ಬೈ ಮಾಡ್ಲಿಕ್ಕೆ ಬೇಕಾದಿದ್ರೆ, ಕೇರಳದಲ್ಲಿ ಒಂದು ಒಳ್ಳೆ ಆಫರ್ ಕೂಡ ಒಂದಿದೆ, ಐಫೋನ್ ಫೋಬಿಯಾಸ್ ಅಂತೇಳಿ. ಅಲ್ಲೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ರೆ ಆನ್ಲೈನ್ ಎಲ್ಲ ಇದೆ, ನಿಮ್ಗೆ ಅಲ್ಲಿಂದ ತಗೊಳ್ಬಹುದು. ಬಟ್ ಈಚೆ ಕಡೆ ಬೆಂಗಳೂರಲ್ಲಿ ಆಕ್ಚುಲಿ ಐಫೋನ್ ಫೋಬಿಯಾಸ್ ನವರ ಬ್ರಾಂಚ್ ಇಲ್ಲ, ಬಟ್ ಇಟ್ಸ್ ಆಕ್ಚುಲಿ ಗುಡ್. ಓಕೆ, ಐಫೋನ್ ಫೋಬಿಯಾಸ್ ನಿಮ್ಗೆ ಒಳ್ಳೆ ಡೀಲ್ ಕೊಡುತ್ತೆ ಆಫ್ಲೈನ್ ಮಾರ್ಕೆಟ್ ಅಲ್ಲಿ. ಇನ್ನೂ ಕೂಡ ನಿಮ್ಗೆ ಫ್ಲಿಪ್ಕಾರ್ಟ್ ಅಲ್ಲಿ ಬೈ ಮಾಡ್ಬೇಕು ಅಂತ ಇದ್ರೆ ಕ್ಯಾಶ್ ಆನ್ ಡೆಲಿವರಿ ಕೊಡಿ. ಓಕೆ, ಕ್ಯಾಶ್ ಆನ್ ಡೆಲಿವರಿ ಅವರು ಆನ್ ಮಾಡಿ ಇಡಲ್ಲ ಇದಕ್ಕೆ, ಇಂತ
ಆಫರ್ ಕೊಟ್ಟು ಇದು ಮಾಡ್ಲಿಕ್ಕೆ. ಮೊನ್ನೆ ಕೂಡ 2-3 ಕಂಪ್ಲೇಂಟ್ ನಾನು ನೋಡಿದ್ದೀನಿ. ಓಕೆ, ಇನ್ನೂ ಕೂಡ ಎಕ್ಸೆಲ್ಲಿ ನೆಕ್ಸ್ಟ್ ಇನ್ನೊಂದು ಈ ತರ ಚಾನೆಲ್ ವಿಡಿಯೋ ಮಾಡ್ಬೇಕು ಅಂತಿದ್ದೀನಿ. ಏನಾದ್ರು ಟೆಕ್ ನ್ಯೂಸ್ ಇದ್ರೆ ಇಲ್ಲಿ ಬಂದು ಹೇಳು ಅಂತ ಹೇಳಿ. ಓಕೆ, ಟೆಕ್ ನ್ಯೂಸ್ ಯಾರು ನ್ಯೂಸ್ ಅಲ್ಲಿ ಏನು ಹೇಳಲ್ಲ, ನೋಡುವ. ಅದರ ಒಂದು ಸೀರೀಸ್ ಸ್ಟಾರ್ಟ್ ಮಾಡಿದ್ರೆ ಹೆಂಗೆ ಅಂತಿದೆ ಅನಿಸುತ್ತಾ ಇದೆ. ನಿಮ್ಗೆ ಏನಾದ್ರು ಅಭಿಪ್ರಾಯ ಇದ್ರೆ ಹೇಳಿ. ಓಕೆ, ಇವತ್ತಿಗೆ ಅಷ್ಟೇನೆ ಗೈಸ್. ಸರಿ, ಬೈ.